Praise the Lord. Praise the Lord. Praise the Lord. Hallelujah. 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 Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿ ಆರಾಧನೆಗೆ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ವೆಲ್ಕಮ್ ಟು ಯು ಆಲ್. ವೆಲ್ಕಮ್ ಟು ಯು ಆಲ್. ಎಲ್ಲರನ್ನ ಪ್ರಭು ಯೇಸುವಿನ ನಾಮದಲ್ಲಿ ಈ ರಾತ್ರಿ ಆರಾಧನೆಗೆ ನಾನು ಸ್ವಾಗತಿಸುತ್ತೇನೆ. ನಿಮ್ಮ ಕುಟುಂಬವನ್ನ, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳನ್ನ, ಬಂಧುಗಳನ್ನ, ಮಿತ್ರರನ್ನ, ಎಲ್ಲರನ್ನ ಪ್ರಭು ಯೇಸುವಿನ ನಾಮದಲ್ಲಿ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಈ ರಾತ್ರಿ ಆರಾಧನೆಗೆ ಸ್ವಾಗತ, ಸುಸ್ವಾಗತ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯರೇ, ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಪರಿಶುದ್ಧ ಪರಮನಾದ ದಿವ್ಯ ಸಾನ್ನಿಧ್ಯದಲ್ಲಿ ರಾತ್ರಿ ಈ ಕತ್ತಲೆಯ ಬೆಳಕಿನಲ್ಲಿ ಇಗೋ ಯೇಸು ಸ್ವಾಮಿಯ ಬಲಪಾರ್ಶ್ವದಿಂದ ಹರಿಯುವಂತಹ ರಕ್ತದ ತುಣುಕಿನಲ್ಲಿ ನಿನ್ನನ್ನು ಸಮರ್ಪಿಸಿಕೊಳ್ಳುವಂತಹ ಸಮಯ, ನಿನ್ನ ಕುಟುಂಬವನ್ನು ಸಮರ್ಪಿಸಿಕೊಳ್ಳುವಂತಹ ಸಮಯ. Yes, today your Lord Jesus Christ bless you and touch and heal you. ಯೇಸು ನಿನ್ನನ್ನು ಇಂದು ಆಶೀರ್ವದಿಸುತ್ತಾರೆ, ನಿನ್ನನ್ನು ಮುಟ್ಟಿ ಸೌಖ್ಯಪಡಿಸುತ್ತಾರೆ. He's a God of God, He's a King of King, He's a Jesus. ಯೂದ ಕುಲದ ಸಿಂಹದ ಮರಿಯಾದ ಪ್ರಭು ಯೇಸುವಿನ ಸಾನ್ನಿಧ್ಯದಲ್ಲಿ ಈ ರಾತ್ರಿ ನಾವು ಪ್ರಭುವಿನ ಸನ್ನಿಧಿಯಲ್ಲಿ ಸೇರಿದ್ದೇವೆ. We are all children of God. We are all children of God. Yes, God's presence with you, with your family. Now, ದೇವರ ಪ್ರಸನ್ನತೆ ಇಂದು ನಿನ್ನ ಮನೆಯಲ್ಲಿಯೂ ನಿನ್ನ ಕುಟುಂಬದಲ್ಲಿಯೂ ಇಲ್ಲಿ. ಪ್ರಿಯ ಸಹೋದರನೇ, ಸಹೋದರಿಯೇ, praise the Lord, praise the Lord, praise the Lord. ದೇವರ ತೇಜಸ್ಸು ನಿನ್ನಲ್ಲಿ ಇಳಿದು ಬರುವಂತಹ ಸಮಯ, ದೇವರ ತೇಜಸ್ಸು ನಿನ್ನಲ್ಲಿ ಇಳಿದು ಬರುವಂತಹ ಸಮಯ, ನನ್ನಲ್ಲಿ ಇಳಿದು ಬರುವಂತಹ ಸಮಯ. ಪ್ರಿಯರೇ, ಆ ಪ್ರಭುವಿಗೆ ಧನ್ಯವಾದವನ್ನು ಸಲ್ಲಿಸೋಣ. ಯಾಕಂದರೆ ಆ ಪ್ರಭು ಒಳ್ಳೆಯವನು, ಆ ಪ್ರಭು ಒಳ್ಳೆಯವನು. ಹೌದು ಪ್ರಿಯರೇ, ಯೇಸು ಇಂದು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಯೇಸು ಪ್ರೀತಿಯಿಂದ ಕರವನ್ನು ಚಾಚಿ ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಪ್ರಿಯರೇ, ನಮಗೆ ದುಃಖವಿರಬಹುದು, ಧೈರ್ಯವಿಲ್ಲದೆ ಇರಬಹುದು, ನೊಂದಿರಬಹುದು. ಇದು ಈ ಸಮಯ ಯೇಸು ನಿನ್ನ ನೋಡಿಕೆ ಬರುತ್ತಾ ಇದ್ದಾನೆ. ಯೇಸು ಸ್ವಾಮಿ ನಿನ್ನನ್ನು ನನ್ನ ನೋಡಿಕೆ ಬರುವವರಾಗಿದ್ದಾರೆ. ತಾಯಿ ಮಾತೆ ಮರೆಯುವ ಮಧ್ಯಸ್ಥಿಕೆಯಲ್ಲಿ ಆ ಪ್ರಭುವನ್ನು ನಾವು ಕರೆಯುವ. ಅಮ್ಮ, ನಿನ್ನ ಪ್ರಿಯ ಪುತ್ರನನ್ನ ನನಗೆ ಪಡೆದುಕೊಂಡಿರಿ ಅಮ್ಮ ಎಂಬುದಾಗಿ ಕರೆಯುವ. ತಾಯಿಯ ಗುಣಗಾನದೊಂದಿಗೆ, ತಾಯಿಯ ಆ ಪ್ರಾರ್ಥನೆಯೊಂದಿಗೆ ನಾವು ಪ್ರಭು ಯೇಸುವನ್ನು ಕರೆಯುವ. ಅಮ್ಮ ಬನ್ನಿ ಅಮ್ಮ ಎಂಬುದಾಗಿ ನಾವು ಕರೆಯುವ. ಇಂದು ವಿಶೇಷವಾಗಿ ಎಲ್ಲ ವಿಶ್ವದಲ್ಲಿರುವಂತಹ ಎಲ್ಲ ತಂದೆಯರಿಗಾಗಿ ನಾವು ಪ್ರಾರ್ಥಿಸೋಣ. ಕೀರ್ತನೆಗಾರ ಹೇಳುತ್ತಾನೆ 100ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಏನ್ ಹೇಳುತ್ತಾನೆ ಕೀರ್ತನೆಗಾರನ ನುಡಿ? ಹೌದು ಪ್ರಿಯರೇ, ಕೀರ್ತನೆಗಾರನ ನುಡಿಗೆ ನಾವು ಕಿವಿಗೊಳ್ಳೋಣ. ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಪ್ರಿಯರೇ, ನಾವು ಅತಿ ಸಂತೋಷದಿಂದ ಪ್ರಭುವಿನ ಸೇವೆ ಮಾಡಲು ನಾವು ಆತನ ಬಳಿಗೆ ಬಂದಿದ್ದೇವೆ. ಹಾಡುತ್ತಾ ಪಾಡುತ್ತಾ ನಾವು ಆತನ ಸನ್ನಿಧಿಯಲ್ಲಿ ಇದ್ದೇವೆ. ಪ್ರಿಯರೇ, ಹೀಗಿರುವಾಗ ಆ ಪ್ರಭುವನ್ನು ನಾವು ಆರಾಧಿಸೋಣ, ಆ ಪ್ರಭುವನ್ನು ಮಹಿಮೆ ಪಡಿಸುವ. ಈ ದಿನ ತಂದೆಯಂದಿರಿಗಾಗಿ ನಾವು ಆರಾಧಿಸುವ. ಪ್ರಿಯರೇ, ವಿಶ್ವದಲ್ಲಿರುವಂತಹ ಎಲ್ಲ ತಂದೆಯರನ್ನು ಸಮರ್ಪಿಸಿಕೊಳ್ಳೋಣ. ಹಾಗೂ ನಮ್ಮ ಎತ್ತ ತಂದೆಯಂದಿರನ್ನು ನಾವು ಸಮರ್ಪಿಸಿಕೊಳ್ಳುವ. ಎಲ್ಲ ತಂದೆಯಂದಿರಿಗಾಗಿ ನಾವು ಪ್ರಾರ್ಥಿಸುವ, ಎಲ್ಲ ತಂದೆಯಂದಿರನ್ನು ನಾವು ಸಮರ್ಪಿಸುವ. ಹೌದು ಪ್ರಿಯರೇ, ಸಮರ್ಪಿಸುವ ಗಳಿಗೆ ಇದು, ಸಮರ್ಪಿಸುವಂತಹ ಗಳಿಗೆ ಇದು. ಸಮರ್ಪಿಸಿ ನಾವು ಪ್ರಾರ್ಥಿಸುವ, ಸಮರ್ಪಿಸಿ ನಾವು ಪ್ರಾರ್ಥಿಸುವ. ಯೇಸುವಿಗೆ ಸಮರ್ಪಿಸುವ. ಯೇಸುವೇ, ನನ್ನ ತಂದೆಯ ಮೇಲೆ ಕರುಣೆ ತೋರಿರಿ ಎಂಬುದಾಗಿ ನಾವು ಕಾಣುವ. ತಂದೆಯೇ, ನಮ್ಮ ಮೇಲೆ ಕರುಣೆ ತೋರಿ ಎಂಬುದಾಗಿ ವಿಮೋಚನಾ ಕಾಂಡ 33ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತದೆ, ಅದಕ್ಕೆ ಸರ್ವೇಶ್ವರ, ನನ್ನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಬರುವುದು, ನಾನು ನಿನಗೆ ವಿಶ್ರಾಂತಿ ನೀಡುವೆನು.
ನನ್ನ ಪ್ರಸನ್ನತೆ ಅಂದರೆ ದೇವರ ಪ್ರಸನ್ನತೆ ನನ್ನ ಸಹೋದರನೇ ಸಹೋದರಿಯೇ, ನಿನ್ನ ಜೊತೆಯಲ್ಲಿ ಬರುವುದು ಈ ರಾತ್ರಿ, ನಿನ್ನ ಮನೆಗೆ ಬರುವುದು ಈ ರಾತ್ರಿ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಆತನ ಗೃಹದ್ವಾರಗಳನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ ಎಂಬುದಾಗಿ ಕೀರ್ತನೆಗಾರ 100ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ. ಧನ್ಯವಾದದೊಂದಿಗೆ ಆತನನ್ನ ನೀವು ಕೃತಜ್ಞತೆಯ ಸಲ್ಲಿಸಿ ಸ್ತುತಿ ಸ್ತೋತ್ರಗಳೊಂದಿಗೆ ಎಂಬುದಾಗಿ, ಆತನನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ ಎಂಬುದಾಗಿ ಕೀರ್ತನೆಗಾರನ ನುಡಿಗಳು. ಪ್ರಿಯರೇ, ನಾವು ಕೀರ್ತಿಸುವ ಇಂದು ನಮ್ಮ ಮನೆಗೆ ಬರುವಂತಹ, ನಮ್ಮ ಸನ್ನಿಧಿಗೆ ಬರುವಂತಹ, ನಮ್ಮ ಜೊತೆಯಲ್ಲಿ ಬರುವಂತಹ, ಈ ರಾತ್ರಿ ನಮಗೆ ವಿಶ್ರಾಂತಿಯನ್ನು ಕೊಡುವಂತ ಆ ಪ್ರಭುವಿನ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ನಾವು ಪ್ರಾರ್ಥಿಸುವ. ಎಲ್ಲ ತಂದೆಯಂದಿರನ್ನು ಸಮರ್ಪಿಸುವ. ಹೌದು ಪ್ರಿಯರೇ, ಎಲ್ಲ ತಂದೆಯರನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗಿಯೇ ನಾವೆಲ್ಲರೂ ಪ್ರಿಯರೇ ನಮ್ಮ ಫೇಸ್ಬುಕ್ ಫ್ರೆಂಡ್ಸ್ಗಳಿಗೆ, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಆಗಿಯೇ ನಾವೆಲ್ಲರನ್ನ ಶೇರ್ ಮಾಡಿ ಆಹ್ವಾನಿಸುವ. ಎಲ್ಲರೂ ದಯವಿಟ್ಟು ಶೇರ್ ಮಾಡಿ. ಯೇಸು ಸ್ವಾಮಿ ಕರೆಯುತ್ತಾ ಇದ್ದಾರೆ. ಯೇಸು ನಿಮ್ಮನ್ನ, ನನ್ನನ್ನು ಮಾತ್ರ ಇಲ್ಲ, ನಿಮ್ಮ ಬಂಧು ಮಿತ್ರಾದಿಗಳು, ಸ್ನೇಹಿತರೆಲ್ಲರನ್ನ ಕರೆಯುತ್ತಾ ಇದ್ದಾರೆ. ಈ ಸಮಯದಲ್ಲಿ ಯೇಸುವಿನ ಬಳಿಗೆ ಬರಲು ಎಷ್ಟು ಜನ ಸಿದ್ಧರಾಗಿದ್ದೀರೋ, ಈಗೋ ಅವರ ಜೀವನದಲ್ಲಿ ಒಂದು ಬಿಡುಗಡೆ, ಈ ದಿನ, ಈ ರಾತ್ರಿ ಬಿಡುಗಡೆ. ಟುಡೇ is a blessing day in your life. ಪರಿಶುದ್ಧನಾದ ಯೇಸುದೇವಾ, ಜೀವದಾಯಕ ಓ ಗುರುದೇವಾ, ಬನ್ನಿ ನಿಮ್ಮ ತೇಜವ ತುಂಬಿರಿ ನನ್ನ ಬಾಳಿಗೆ, ಬನ್ನಿ ನಿಮ್ಮ ಶಾಂತಿಯ ನೀಡಿ ನನ್ನ ಜೀವನಕ್ಕೆ, ಜೊತೆಯಾಗಿ ಬನ್ನಿ ನನ್ನೊಡಲಲ್ಲಿ ಒಡಲಾಗಿ ಬನ್ನಿ, ನನ್ನ ನುಡಿಯಾಗಿ ಬನ್ನಿ, ನನ್ನುಸಿರಲಿ ಉಸಿರಾಗಿ ಬನ್ನಿ. ಯೇಸು ಕರೆಯುತ್ತಾ ಇದ್ದಾರೆ ನಿನ್ನನ್ನ, ಯೇಸು ಸ್ವಾಮಿ ಕರೆಯುತ್ತಾ ಇದ್ದಾರೆ ನಿನ್ನನ್ನ. ಯೇಸುವಿನ ಆ ನುಡಿ ಮಧುರವಾದ ನುಡಿ, ಆ ಯೇಸುವಿನ ನುಡಿ ನಿಜವಾಗಿಯೂ ನಿನ್ನನ್ನು ತನ್ನತ್ತ ಆಕರ್ಷಿಸುವಂತ ನುಡಿ, ನಮ್ಮೆಲ್ಲರನ್ನ ಆಕರ್ಷಿಸುವಂತ ನುಡಿ. ಆ ಪ್ರಭು ಯೇಸುವನ್ನ ನಾವು ಹಿಂಬಾಲಿಸೋಣ. ಯೇಸು ಕರೆಯುತ್ತಾ ಇದ್ದಾರೆ, ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ ನನ್ನ ಸಹೋದರ ಪೀಟರ್. ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ ಪೀಟರ್. ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಅನಿತಾ, ನಿನ್ನನ್ನು ಯೇಸು ಕರೆಯುತ್ತಾ ಇದ್ದಾರೆ. ವಿಲ್ಸನ್, ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಮನುಷ್ಯರ ನಡೆಯಲು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಸುಪ್ರಿಯನ್, ನಿನ್ನನ್ನು ಯೇಸು ಕರೆಯುತ್ತಾ ಇದ್ದಾರೆ. ನಿನ್ನನ್ನು ಯೇಸುವಿಗೆ ಸಮರ್ಪಿಸಿಕೊಡು. ಸಂತು, ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಅರುಣ್, ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಯೇಸುವಿಗೆ ಕಿವಿಕೊಡು. ಆಶಾ, ನಿನ್ನನ್ನು ಯೇಸು ಕರೆಯುತ್ತಾ ಇದ್ದಾರೆ. ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಮೌಲಿ ಕುಟಿನ, ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಯೇಸುವಿನ ಸ್ವರಕ್ಕೆ ಕಿವಿಗಳು. ಜವಿ, ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಓ ಮಗನೇ, ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಆ ಯೇಸುವಿನ ಕರೆಗೆ ಕಿವಿಗೊಡುವಿಯಾ? ನೀನು ಕಿವಿಗೊಡುವಿಯಾ? ಯೇಸು ಕರೆದರು, ಯೇಸು ಕರೆದರು,
ಪ್ರೀತಿಯಿಂದ ನಿನ್ನ ಕರವ ಚಾಚಿ ಯೇಸು ಕರೆದರು, ಯೇಸು ಕರೆದರು, ಯೇಸು ಕರೆದರು. ಪ್ರೀತಿಯಿಂದ ಕರೆವ ಚಾಚಿ ಯೇಸು ಕರೆದರು. ಸರಿ, ಯೇಸು ಕರೆದರು, ಯೇಸು ಕರೆದರು. ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆದರು. ದುಃಖದ ವೇಳೆಯಲ್ಲಿ ನಿನಗೆ ಧೈರ್ಯವನ್ನು ಕೊಡುವುದಕ್ಕಾಗಿ ಯೇಸು ಕರೆಯುತ್ತಾ ಇದ್ದಾರೆ. ಮಗಳೇ, ಮಗನೇ, ನಾನು ನಿನಗೆ ಧೈರ್ಯ ಕರೆಯುತ್ತಾ ಇದ್ದಾರೆ. ತಂದೆಯಾಗಿರುವವರನ್ನು ಸಮರ್ಪಿಸೋಣ ಪ್ರಿಯರೇ. ನಿನ್ನ ತಂದೆ ಸೋತು ಹೋಗಿರಬಹುದು, ನಿನ್ನ ತಂದೆ ನಿತ್ರಾಣರಾಗಿರಬಹುದು, ನಿನ್ನ ತಂದೆ ಬಲಹೀನತೆಯಲ್ಲಿ ಬಿದ್ದು ಹೋಗಿರಬಹುದು. ದುಡಿದು 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 ದುಃಖದಲ್ಲಿ ಮುಳುಗಿ, ಅಯ್ಯೋ ನನ್ನ ಮಗಳು, ಅಯ್ಯೋ ನನ್ನ ಮಗನು, ಅಯ್ಯೋ ನನ್ನ ಹೆಂಡತಿ ಎಂಬುದಾಗಿ ತನ್ನ ಪತ್ನಿಗಾಗಿ ನಿನ್ನ ಹೆಂಡತಿ ನಿನ್ನ ತಂದೆ ಹಗಲು ರಾತ್ರಿ ದುಡಿಯುತ್ತಾ ಇರಬಹುದು. ಆ ನಿನ್ನ ತಂದೆಯನ್ನು ಸಮರ್ಪಿಸಿಕೊ. ನಿನ್ನ ತಂದೆಯ ದುಃಖದ ವೇಳೆಯನ್ನ ದೇವರು ನಿವಾರಿಸುವಂತೆ ಪ್ರಾರ್ಥಿಸು. ಸೋತು ಹೋಗಿರುವ ಧೈರ್ಯ ಹೊಂದುವಂತೆ ಪ್ರಾರ್ಥಿಸು. ನಿನ್ನ ತಂದೆ ಈಗ ಎಲ್ಲಿಯೇ ಇರಬಹುದು, ನಿನ್ನ ತಂದೆ ಎಲ್ಲಿಯೇ ಇರಬಹುದು, ಹೇಗೆಯೇ ಇರಬಹುದು, ಯಾವ ಊರಿನಲ್ಲಿರಬಹುದು, ಯಾವ ದೇಶದಲ್ಲಿರಬಹುದು, ನಿನ್ನ ತಂದೆ ನೊಂದಿರುವ ನಿನ್ನ ತಂದೆಗೆ ಸಾಂತ್ವನ ಸಿಗುವಂತೆ ಪ್ರಾರ್ಥಿಸು. ಈ ಲೋಕದಲ್ಲಿರುವಂತಹ ಎಲ್ಲ ತಂದೆಯಂದಿರು ತನ್ನ ಮಕ್ಕಳಿಗಾಗಿ ಮಡದಿಗಾಗಿ ಕಣ್ಣೀರು ಸುರಿಸಿ ಹಗಲು ರಾತ್ರಿ ದುಡಿದು ದುಡಿದು ತಡವಡಿಸುತ್ತಾ ಇದ್ದಾರೆ. ಆ ಎಲ್ಲ ತಂದೆಯರನ್ನು ಸಮರ್ಪಿಸಿ ಆರಾಧಿಸುವ. ಎಲ್ಲ ತಂದೆಯಂದಿರನ್ನ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಆರಾಧನೆಯನ್ನು ಸಲ್ಲಿಸುವ. ಯೇಸುವೇ, ಯೇಸುವೇ, ಎಲ್ಲ ತಂದೆಯಂದಿರ ಮೇಲೆ, ಯೇಸುವೇ ನನ್ನ ತಂದೆಯ ಮೇಲೆ ಕರುಣೆ ತೋರಿರಿ ಎಂಬುದಾಗಿ ನಿಮ್ಮ ತಂದೆಗಾಗಿ ಕರುಣಿಸಿರಿ ಸ್ವಾಮಿ. ಎಲ್ಲ ತಂದೆಯರಿಗಾಗಿ ಪ್ರಿಯರೇ, ಹಾಗೆ ಎಲ್ಲರೂ ಶೇರ್ ಮಾಡಿ ಪ್ರಿಯರೇ. ನಿಮ್ಮೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿರಿ, ಫೇಸ್ಬುಕ್ ಗಳಿಗೆ ಶೇರ್ ಮಾಡಿರಿ ಪ್ರಿಯರೇ. ದುಃಖದ ವೇಳೆಯಲ್ಲಿ ಧೈರ್ಯವ ತುಂಬುವರು, ದುಃಖದ ವೇಳೆಯಲ್ಲಿ ಧೈರ್ಯವ ತುಂಬುವರು. ನೊಂದಂತ ಸಮಯದಿ ಯೇಸುವ ಕರೆದರೆ ಆ ಕ್ಷಣವೇ ಬಂದು ಕಾಯುವನು. ನೊಂದಂತ ಸಮಯದಿ ಯೇಸುವ ಕರೆಯಲು ಆ ಕ್ಷಣದಿ ಬಂದು ಕಾಯುವರು. ಯೇಸು ಕರೆದರು, ಯೇಸು ಕರೆದರು. ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆದರು. ಹೌದು ಪ್ರಿಯರೇ, ಕರೆಯುವ. ಕಣ್ಣೀರಿನಿಂದ ನಿಮ್ಮ ತಂದೆ ನಿಮ್ಮನ್ನು ಸಾಕುವುದಕ್ಕಾಗಿ ಎಷ್ಟು ಕಷ್ಟಪಟ್ಟಿರಬಹುದು ಪ್ರಿಯರೇ. ನಿನ್ನ ತಂದೆ ಒಬ್ಬ ಕುಡುಕರಾಗಿದ್ದಿರಬಹುದು, ಅಥವಾ ಕೋಪಿಷ್ಠರಾಗಿದ್ದಿರಬಹುದು, ಜೀವಿಸಿರಬಹುದು, ಇಂದು ಜೀವಿಸದೇ ಇರಬಹುದು ಪ್ರಿಯರೇ. ಆದರೂ ನಿನಗೆ ಜನ್ಮ ಕೊಟ್ಟದ್ದು ತಂದೆಯಲ್ಲವೇ? ನಿನಗೆ ಪ್ರೀತಿ ಕೊಟ್ಟದ್ದು ತಂದೆಯಲ್ಲವೇ? ನಿನಗೆ ವಿದ್ಯಾಭ್ಯಾಸ ಕೊಟ್ಟದ್ದು ತಂದೆಯಲ್ಲವೇ? ನಿನಗೆ ಮದುವೆ ಮಾಡಿಕೊಟ್ಟದ್ದು ತಂದೆಯಲ್ಲವೇ? ನಿನ್ನನ್ನು ಕಾದದ್ದು ತಂದೆಯಲ್ಲವೇ? ಎಲ್ಲಾ ಸಮಯದಲ್ಲಿ ನಿನ್ನ ತಂದೆ, ಅಯ್ಯೋ ನನ್ನ ಮಗ ಊಟ ಮಾಡಿದನ, ಅಯ್ಯೋ ನನ್ನ ಮಗಳು ಊಟ ಮಾಡಿದನ, ಅಯ್ಯೋ ಹೋದ ಮಗು ನನ್ನ ಬರಲಿಲ್ಲ, ಇನ್ನು ನನ್ನ ಮಗಳ ಮನೆಗೆ ಬರಲಿಲ್ಲ, ಮಗನ ಮನೆಗೆ ಬರಲಿಲ್ಲ, ಯಾರು ಹೊಡೆದರು, ಯಾರು ಬೈದರು ಎಂಬುದಾಗಿ ಹಗಲು ರಾತ್ರಿ ನಿನಗಾಗಿ ಕನವರಿಸುವಂತ ನಿನ್ನ ತಂದೆಯನ್ನು ಸಮರ್ಪಿಸು. ನನ್ನ ಸಹೋದರನೇ, ಸಹೋದರಿಯೇ, ಸಮರ್ಪಿಸು.
ತಂದೆಯನ್ನ ಸಮರ್ಪಿಸಿ ದೇವರನ್ನ, ತಂದೆಯಲ್ಲಿ ನಾವು ದೇವರನ್ನ ಕಾಣುತ್ತೇವೆ, ದೇವರ ಪ್ರೀತಿಯನ್ನು ಕಾಣುತ್ತೇವೆ ಪ್ರಿಯರೇ. ಯಾಕಂದ್ರೆ ಸಿರಾಕನ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ತಂದೆಯ ಆಶೀರ್ವಾದ ಮಕ್ಕಳ ಮನೆಯನ್ನು ಸ್ಥಿರಗೊಳಿಸುತ್ತದೆ ಎಂಬುದಾಗಿ 3ನೇ ಅಧ್ಯಾಯದಲ್ಲಿ ಪ್ರಿಯರೇ ನಾವು ಧ್ಯಾನಿಸುತ್ತೇವೆ. 9ನೇ ವಾಕ್ಯದಲ್ಲಿ ತಂದೆಯ ಆಶೀರ್ವಾದ ಮಕ್ಕಳ ಮನೆಯನ್ನು ಸ್ಥಿರಗೊಳಿಸುತ್ತದೆ ಎಂಬುದಾಗಿ. ಪ್ರಿಯರೇ, ನಮ್ಮ ತಂದೆಯಂದಿರಿಗಾಗಿ ಪ್ರಾರ್ಥಿಸೋಣ, ಕಣ್ಣೀರನ್ನ ಒರೆಸುವಂತೆ ಪ್ರಿಯರೇ, ಆ ತಂದೆಯಂದಿರ ಕಣ್ಣೀರನ್ನ ಒರೆಸುವಂತ ಒಳ್ಳೆಯ ಮಕ್ಕಳು ನಾವು ಆಗುವಂತೆ ಪ್ರಾರ್ಥಿಸೋಣ ಪ್ರಿಯರೇ, ಪ್ರಾರ್ಥಿಸೋಣ ಪ್ರಿಯರೇ. ನಮ್ಮ ತಂದೆಯಂದಿರಿಗಾಗಿ ಪ್ರಾರ್ಥಿಸೋಣ. ಒಂದೊಂದು ರಾತ್ರಿ ಹಗಲು ದುಡಿಯುತ್ತಿರುವಂತ ಅಯ್ಯೋ ತಂದೆಗಾಗಿ ಪ್ರಾರ್ಥಿಸುವ. ಯಾಕಂದ್ರೆ ಕೀರ್ತನೆಗಾರ ಹೇಳ್ತಾನೆ, ಸಿರಾಕನ ಗ್ರಂಥ ಹೇಳ್ತದೆ ಪ್ರಿಯರೇ 3ನೇ ಅಧ್ಯಾಯದಲ್ಲಿ, ತಾಳ್ಮೆಯಿಂದಿರು, ಅವನ ಬುದ್ಧಿ ಮಂಕಾದಾಗ ಅವನನ್ನು ಈನೈಸಬೇಡ, ನೀನು ಬಲವಂತನಾಗಿರುವಾಗ ಎಂಬುದಾಗಿ. ತಂದೆಯನ್ನು ಈನೈಸಿದೆ ಆದರೆ ನಾವು ಕ್ಷಮೆ ಯಾಚಿಸುವ ಪ್ರಿಯರೇ. ಅವನ ಬುದ್ಧಿ ಮಂಕಾದ ಸಮಯದಲ್ಲಿ ಅವನನ್ನು ತೆಗಳಿದರೆ ಪ್ರಿಯರೇ ನಾವು ಕ್ಷಮೆ ಯಾಚಿಸುವ ಪ್ರಿಯರೇ. ತಂದೆಯಂದಿರನ್ನು ಸಮರ್ಪಿಸುವ, ತಂದೆಯಂದಿರ ಮುಖಾಂತರವಾಗಿ, ಅವರ ಕಣ್ಣೀರಿನ ಮುಖಾಂತರವಾಗಿ ಇವತ್ತು ನಾವು ಕಣ್ಣೀರಿನಲ್ಲಿ ಇರಬಹುದು ಪ್ರಿಯರೇ. ಕಾರ್ಮೋಗದಂತೆ ಕಷ್ಟ ನಮ್ಮ ಮೇಲೆ ಬಂದಿರಬಹುದು ಯೇಸು ಪ್ರಿಯರೇ, ಆದರೆ ಪ್ರಭು ಯೇಸುವಿನಲ್ಲಿ ನಾವು ಕ್ಷಮೆ ಯಾಚಿಸುವ. ನಮ್ಮ ತಂದೆಗೆ ವಿರುದ್ಧವಾಗಿ ಮಾಡಿದ ಎಲ್ಲ ಕಾರ್ಯಗಳಿಗೆ ಸ್ಮರಿಸಿ ನಾವು ಕ್ಷಮೆ ಯಾಚಿಸುವ ಪ್ರಿಯರೇ. ಕಣ್ಣೀರೆಲ್ಲ ಒರೆಸಿ ಕಣ್ಣಂತೆ ಕಾಯುವನು, ಕಣ್ಣೀರೆಲ್ಲ ಒರೆಸಿ ಕಣ್ಣಂತೆ ಕಾಯುವನು, ಕಾಮೇಘದಂತೆ ಕಷ್ಟವೇ ಬಂದರು ಕರುಣೆಯಿಂದೇಸು ಕಾಯುವರು, ಕಾರ್ಮೇಘದಂತೆ ಕಷ್ಟವೇ ಬಂದರು ಕರುಣೆಯಿಂದೇಸು ಕಾಯುವರು. ಸಿರ್ವ ಯೇಸು ಕರೆದರು, ನಿನ್ನನ್ನು ಕರೆದರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆದರು. ಮನಕ್ಲೇಶದ ಸಮಯದಲ್ಲಿ ನಿನಗೆ ಆಸರೆಯಾದವರು ನಿನ್ನ ತಂದೆ, ಭಯದಿಂದ ನಡುಗಿರುವಾಗ ನಿನಗೆ ಧೈರ್ಯ ತುಂಬಿದವರು ನಿನ್ನ ತಂದೆ, ಶಾಶ್ವತವಾದ ಜೀವನವನ್ನು ಮಾಡಲು ನಿನಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟವರು ನಿನ್ನ ತಂದೆ, ಒಳ್ಳೆಯ ವಸ್ತ್ರವನ್ನು ಪಡೆದುಕೊಟ್ಟವರು ನಿನ್ನ ತಂದೆ, ಹಳೆಯ ಬಟ್ಟೆಯನ್ನು ಧರಿಸಿ ಹೊಸ ಬಟ್ಟೆಯನ್ನು ನಿನಗೆ ಕೊಟ್ಟವರು ನಿನ್ನ ತಂದೆ, ಗಾಡಿಯನ್ನು ಎಳೆದು ಸಾಕಿದವರು, ರಸ್ತೆಯಲ್ಲಿ ಫುಟ್ಪಾತಿನಲ್ಲಿ ನಿಂತು ಕಡಲೆಕಾಯಿಯನ್ನು ಮಾರಿ ಅಥವಾ ಮತ್ತೊಬ್ಬರ ಮನೆಗೆ ಕೂಲಿಗೆ ಹೋಗಿ ಮರ ಎತ್ತು ಸಿಮೆಂಟ್ ಕಲ್ಲು ಮಣ್ಣನ್ನು ಎತ್ತು ಸಾಕಿದವರು ನಿನ್ನ ತಂದೆ, ಪ್ಲಾಟ್ಫಾರ್ಮ್ಗಳಲ್ಲಿ ಭಿಕ್ಷೆ ಬೇಡಿದಂತವರಾಗಿರಬಹುದು ನಿನ್ನ ತಂದೆ. ಅವರ ರಕ್ತವನ್ನೇ ನಿನಗೆ ದಾರಿ ಎರೆದು ನಿನಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿರಬಹುದು. ಹೆಂಡತಿಯಾದ ಮಕ್ಕಳಾದ ನಿನ್ನ ಸಾಕುವುದಕ್ಕೆ ಹಗಲು ರಾತ್ರಿ ಸಾಲ ಮಾಡಿ ಅವಿತುಕೊಂಡಿರಬಹುದು ನಿನ್ನ ತಂದೆ. ಆ ತಂದೆಯ ಪ್ರೀತಿಯನ್ನು ನೀನು ಮರೆತು ಬಿಟ್ಟಿಯೇ ನನ್ನ ಸಹೋದರನೇ, ಸಹೋದರಿಯೇ. ನಿನ್ನ ತಂದೆಯನ್ನು ಸಮರ್ಪಿಸಿ ಈ ಸಮಯ ನಿನ್ನ ತಂದೆಯನ್ನು ಒಪ್ಪಿಸಿಕೊಡು ಪ್ರಭು ಯೇಸುವಿನ ಕರಗಳಿಗೆ. ಯೇಸುವೇ, ನನ್ನ ತಂದೆಗೆ ವಿರುದ್ಧವಾಗಿ ನಾನು ಏನೇ ಮಾಡಿದರೂ ನನ್ನನ್ನು ಕ್ಷಮಿಸಿ. ಯೇಸುವೇ, ನನ್ನ ತಂದೆಯನ್ನು ಆಶೀರ್ವದಿಸಿರಿ ಸ್ವಾಮಿ, ಅವರಿಗೆ ಸಮಾಧಾನವನ್ನು ಕೊಡಿರಿ ಸ್ವಾಮಿ. ಶಾಶ್ವತ ಶಾಂತಿಯನ್ನ ನಿಮಗೆ ಕೊಡುವುದಕ್ಕಾಗಿ ತನ್ನ ಜೀವನವನ್ನೇ ಒಪ್ಪಿಸಿಕೊಂಡಂತಹ ತಂದೆಯಂದಿರು ಪ್ರಿಯರೇ. ಮಕ್ಕಳಿಗಾಗಿ, ಹೆಂಡತಿಗಾಗಿ ಅವಮಾನಗಳನ್ನು, ನಿಂದನೆಗಳನ್ನು ಮಾಡಿದಂತಹ ತಂದೆಯಂದಿರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕಾಗಿ ಕಳ್ಳತನ ಮಾಡಿದವರಿದ್ದಾರೆ. ಆ ತಂದೆ ನಿನ್ನ ತಂದೆಯೂ ಸಹ ಆಗಿದ್ದಾರೆ. ಯೋಚನೆ ಮಾಡಿ, ಬೆಳಗ್ಗೆ ಹೋಗಿ ರಾತ್ರಿ ನಿನ್ನ ಮನೆಗೆ ಬರುವಂತಹ ತಂದೆಯನ್ನು ನೀನು ಹೇಗೆ ಪ್ರೀತಿಸಿರುವೆ? ನಿನ್ನ ಗಂಡನನ್ನು ನೀನು ಹೇಗೆ ಪ್ರೀತಿಸಿರುವೆ? ಅವನನ್ನು ಮೂದಿರಿಸಿರುವೆಯಾ? ಅವನನ್ನು ಕಡೆಗಣಿಸಿರುವೆಯಾ? ಅಥವಾ ನಿನ್ನ ಮಕ್ಕಳ ಮುಂದೆ ನಿನ್ನ ಗಂಡನನ್ನ ನೀನು ನಿರಾಕರಿಸಿರುವೆಯಾ? ಯೋಚನೆ ಮಾಡಿ. ಹೌದು ಪ್ರಿಯರೇ, ಯಾಕಂದ್ರೆ ಸಿರಾಕನ ಗ್ರಂಥದಲ್ಲಿ ಹೇಳುತ್ತದೆ 3ನೇ ಅಧ್ಯಾಯ 6ನೇ ವಾಕ್ಯ, ತಂದೆಯನ್ನು ಗೌರವಿಸುವವನು ಬದುಕುವನು ಬಹುಕಾಲ ಎಂಬುದಾಗಿ. ತಂದೆಯನ್ನು ಗೌರವಿಸುವವನು ಬಹುಕಾಲ ಬದುಕುವನು ಎಂಬುದಾಗಿ ವಾಕ್ಯ ಹೇಳುತ್ತದೆ ಪ್ರಿಯರೇ. ಪ್ರಾರ್ಥಿಸುವ ಪ್ರಾರ್ಥಿಸುವ ಪ್ರಾರ್ಥಿಸುವ.
ಮನ ಕ್ಲೇಶ ಬಂದ ವೇಳೆ ಬಲವನ್ನು ಕೊಡುವರೇಸು. ಮನ ಕ್ಲೇಶ ಬಂದ ವೇಳೆ ಬಲವನ್ನು ಕೊಡುವರೇಸು. ಶಾಶ್ವತ ಶಾಂತಿಯ ಆ ಕ್ಷಣವೇ ನೀಡಿ ಪ್ರೀತಿಯಿಂದ ಸಂತೈಸುವರು. ಶಾಶ್ವತ ಶಾಂತಿಯ ಆ ಕ್ಷಣವೇ ನೀಡಿ ಪ್ರೀತಿಯಿಂದ ಸಂತೈಸುವರು. ನೀನು ರೋಗದಿಂದ ಮಲಗಿದ್ದಿರಬಹುದು. ರೋಗದಿಂದಿರುವ ನಿನಗೂ ನಿನ್ನ ತಾಯಿಗೂ ಮತ್ತಿಗೆ ಹಣವಿಲ್ಲದೆ ಇದ್ದಿರಬಹುದು. ನಿನ್ನ ತಂದೆಯ ಅವಸ್ಥೆ ಏನಾಗಿದ್ದಿರಬಹುದು. ನಿನ್ನ ತಂದೆ ಯಾವ ವಿಧದಲ್ಲಿ ನಿನ್ನನ್ನು ಕುರಿತು ಯೋಚಿಸಿದ್ದಿರಬಹುದು. ಅಯ್ಯೋ, ನನ್ನ ಮಗನಿಗೆ ಅನಾರೋಗ್ಯವಾಗಿದೆ, ಅಯ್ಯೋ ಏನು ಮಾಡುವುದು, ಅಯ್ಯೋ ನನ್ನ ಹೆಂಡತಿಗೆ ಅನಾರೋಗ್ಯವಾಗಿದೆ ಎಂಬುದಾಗಿ ರಾತ್ರಿ ಮಲಗದೆ ಹಗಲಿನಲ್ಲೇ ಬೆಳಕಾಗುವುದರಲ್ಲಿಯೇ ಓಡಿ ಹೋಗಿ ಬಟ್ಟಿಗೆ ಸಾಲವನ್ನು ತೆಗೆದಿರಬಹುದು. ರೋಗಾವಸ್ಥೆಯಲ್ಲಿರುವಂತಹ ನಿನ್ನನ್ನು ಸಂಪೂರ್ಣವಾಗಿ ಸೌಖ್ಯಪಡಿಸಲು ಹಗಲು ರಾತ್ರಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಬಹುದು. ಸ್ಮರಿಸು ನನ್ನ ಸಹೋದರಿ, ನಿನ್ನ ತಂದೆಯನ್ನು, ನಿನ್ನ ತಂದೆಯನ್ನು. ಓ ನನ್ನ ಪತ್ನಿಯೇ, ನಿನ್ನ ಪತಿಯನ್ನು ಸ್ಮರಿಸು. ಸಕಲ ವ್ಯಾಧಿಗಳಿಂದ ಗುಣಪಡಿಸುವಂತಹ ಯೇಸು. ನಿನ್ನ ತಂದೆ ಒಂದು ಪಕ್ಷ ರೋಗದಲ್ಲಿದ್ದರೆ, ಮರಣದ ಶೈಲಿದ್ದರೆ, ಬ್ಲಡ್ ಪ್ರೆಷರ್ ಅಲ್ಲಿಯೂ ಬಿಪಿಯಲ್ಲಿಯೂ ಅಥವಾ ಯಾವುದೇ ವಿಧವಾದಂತಹ ರೋಗಗಳಿಗೆ ನಿನ್ನ ತಂದೆ ತುತ್ತಾಗಿದ್ದರೆ, ಈಗ ಆ ತಂದೆಗಾಗಿ ಈ ಕ್ಷಣ ಪ್ರಾರ್ಥಿಸು. ನಿನ್ನ ತಂದೆಯಲ್ಲಿ ಯಾವುದೇ ವಿಧವಾದ ಬಲಹೀನತೆಗಳಿದ್ದರೆ, ಕೋಪವಿದ್ದರೆ, ಸಿಡುಕುಗಳಿದ್ದರೆ ಪ್ರಾರ್ಥಿಸು. ನಿನ್ನ ತಂದೆಗಾಗಿ ಪ್ರಾರ್ಥಿಸು. ಓ ನನ್ನ ಮಗನೇ, ಮಗಳೇ, ಪ್ರಾರ್ಥಿಸು. ನಿನ್ನ ತಂದೆಗಾಗಿ ಪ್ರಾರ್ಥಿಸು. ಕಣ್ಣೀರಿನಿಂದ ಪ್ರಾರ್ಥಿಸು. ಸಕಲ ವ್ಯಾಧಿಯನ್ನು ಗುಣಪಡಿಸುವ ವೈದ್ಯನೇಸು. ಸಕಲ ವ್ಯಾಧಿಯನ್ನು ಗುಣಪಡಿಸುವ ವೈದ್ಯನೇಸು. ಯಾರಾದರೇನಂತೆ ಭೇದವ ತೋರದೆ ಕೃಪೆ ತೋರಿ ಸೌಖ್ಯವ ನೀಡುವರು. ಅರಣ್ಯ ಯಾರಾದರೇನಂತೆ ಭೇದವ ತೋರದೆ ಕೃಪೆ ತೋರಿ ಸೌಖ್ಯವ ನೀಡುವರು. ಹೇಳುವ ಯೇಸು ಕರೆದರು, ಅರಣ್ಯ ನಿನ್ನನ್ನು ಕರೆದರು. ಆಮೆನ್. ಸರಿ, ಯೇಸು ಕರೆದರು, ನನ್ನನ್ನು ಕರೆದರು. ಸರಿ, ಆಡುವ. ಯೇಸು ಕರೆದರು, ನಿನ್ನನ್ನು ಕರೆದರು. ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆದರು. ಹಾಲೆಲು ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ. ತಮೆ ಹಾಲೆಲು ಹಾಲೆಲೂಯಾ, 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 ಹಾಲೆಲು ಹಾಲೆಲೂಯಾ,
Hallelujah, 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 Jesus, 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 Hallelujah, Jesus, 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 Hallelujah, Jesus, 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 Hallelujah, Adam to God, Adam to God, Adam to God, Mahima, Mahima to God, Namaskar to God, Hallelujah to God, Jesus, 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 Namas to God, Namaskar to God, Hallelujah to God, Obrat to God, Namas to God, Hosanna to God, Hallelujah, Jesus, 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 Pranam to God, Pranam to God, Pranam to Amen, Hallelujah, Amen, Yes, yes, Hallelujah, Amen, Amen, Hallelujah, 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 ಯೇಸು ಕರೆದರು, ಯೇಸು ಕರೆದರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆದರು, ಯೇಸು ಕರೆದರು. ಯೇಸು ಕರೆದರು, ಯೇಸು ನಿನ್ನನ್ನು ನನ್ನನ್ನು ಕರೆದರು, ಕರೀತಾ ಇದ್ದಾರೆ. ಬೆಳಗಿನ ರಾತ್ರಿ ಶಿಲುಬೆಯ ಆರಾಧನೆಯಲ್ಲಿ ಪ್ರಿಯರೇ, ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮಗನೇ ನಿನ್ನ ತಂದೆಯ ಬೋಧನೆಗೆ ಕಿವಿಗೊಡು, ಮಗನೇ ನಿನ್ನ ತಂದೆಯ ಬೋಧನೆಗೆ ಕಿವಿಗೊಡು ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ತಂದೆಯಂದಿರ ಮಾತಿಗೆ ನಾವು ಕಿವಿಗೊಡಬೇಕು. ಪ್ರಿಯರೇ, ಸಮರ್ಪಿಸಿಕೊಳ್ಳುವ ನಿಮ್ಮ ಎಲ್ಲ ತಂದೆಯಂದಿರನ್ನ ಸಮರ್ಪಿಸಿಕೊಳ್ಳಿ. ನಿಮ್ಮ ತಂದೆಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಾವೆಲ್ಲರೂ ಸೇರಿ ಈ ಸಮಯ ಒಂದೊಂದು ತಂದೆಯರಿಗಾಗಿ ನಾವು ಪ್ರಾರ್ಥಿಸುವ. ಸ್ವಾಮಿ ದೇವ, ಈ ಲೋಕದಲ್ಲಿರುವಂತಹ ಎಲ್ಲ ತಂದೆಯರ ಮೇಲೆ ಕರುಣೆ ತೋರಿರಿ ರಾಜ, ಕರುಣಿಸಿರಿ ರಾಜ. ಯೇಸುವೇ, ನಿಮ್ಮ ಅನಂತ ಕೃಪೆಯಿಂದ ಕರುಣಿಸಿರಿ ರಾಜ.
ತನ್ನ ತಂದೆಗಾಗಿ ಪ್ರಾರ್ಥಿಸುತ್ತಿರುವಂತಹ ಒಬ್ಬೊಬ್ಬರ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ. ಈ ಮಕ್ಕಳಿಗೆ ಜೀವ ಜನ್ಮ ಕೊಟ್ಟಂತಹ ತಂದೆಯೆಂದರೆ ಆಶೀರ್ವದಿಸಿರಿ ರಾಜ. ಹೌದು ಸ್ವಾಮಿ ದೇವ. ಸ್ವಾಮಿ ಮೊದಲಿಗೆ ಈಗ ಸ್ವಾಮಿ ನನ್ನ ತಂದೆಯಾದ ಸಗಾಯರಾಜನ ಒಪ್ಪಿಸಿಕೊಡುತ್ತೇನೆ ರಾಜ. ಅವರ ಈ 80 ವರ್ಷ ಪ್ರಾಯದ ತನಕೂ ಸಹ ನನ್ನ ಜೊತೆ ಇರುವುದಂತೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹಗಲು ರಾತ್ರಿ ನನ್ನನ್ನು ದುಡಿದು ನಮಗಾಗಿ, ನನ್ನ ಒಡ ಹುಟ್ಟಿದವರಿಗಾಗಿ, ತಾಯಿಗಾಗಿ ದುಡಿದು ಶ್ರಮಿಸಿದಂತ ನನ್ನ ತಂದೆಯನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ನನ್ನ ತಂದೆ ಕರುಣಿಸಿರಿ ರಾಜ. ಅವರನ್ನು ಬಲಪಡಿಸಿ ಆರೋಗ್ಯವನ್ನು ಕರುಣಿಸಿರಿ ರಾಜ. ಸ್ವಾಮಿ ಈ ಸಮಯದಲ್ಲಿ ತನ್ನ ತಂದೆಯರಿಗಾಗಿ ಪ್ರಾರ್ಥಿಸುವಂತಹ ಪ್ರತಿಯೊಬ್ಬ ಮಕ್ಕಳನ್ನ, ತಂದೆಯ ಹೆಸರನ್ನು ಹೇಳಿ ಪ್ರಾರ್ಥಿಸುವ ಮಕ್ಕಳನ್ನ ಆಶೀರ್ವದಿಸಿರಿ ರಾಜ. ತಂದೆಯ ಪ್ರೀತಿಯನ್ನ ಅರಿಯದಿರುವಂತಹ ರಿಚರ್ಡ್ ಡಯಸ್ನ 38 ವರ್ಷಗಳ ಹಿಂದೆ ತನ್ನ ತಂದೆಯನ್ನು ಕಳೆದುಕೊಂಡಂತ ಆ ಮಗನ ತಂದೆಯನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಆ ತಂದೆಯ ತಂದೆಯ ಪ್ರೀತಿಯನ್ನು ಅರಿಯದಂತಹ ಆ ಮಗನ ಹೃದಯದಲ್ಲಿ ಸ್ವಾಮಿ ವೈಲೆಟ್ ಫರ್ನಾಂಡಿಸ್ ಅನ್ನು ಒಪ್ಪಿಸುತ್ತೇನೆ ರಾಜ. ಸ್ವಾಮಿ ತನ್ನ ತಂದೆಯ ಪ್ರೀತಿಯನ್ನು ಸಂಪೂರ್ಣವಾಗಿ ಅರಿಯಲು ಸಾಧ್ಯವಾಗದಂತ ಆ ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾನು ನೋಡ್ತೇವೆ, ಮಕ್ಕಳೇ ತಂದೆಯ ಉಪದೇಶವನ್ನು ಕೇಳಿರಿ ಎಂಬುದಾಗಿ. ಪ್ರಿಯರೇ, ಸಂಜು ತನ್ನ ತಂದೆಯನ್ನು ಸಮರ್ಪಿಸಿಕೊಳ್ಳುತ್ತಾ ಇದ್ದಾರೆ. ಸ್ವಾಮಿ ಸಂಜುವಿನ ತಂದೆಯ ಮೇಲೆ, ಸ್ವಾಮಿ ಆ ತಂದೆಯ ಮೇಲೆ ಕರುಣೆ ತೋರಿರಿ ರಾಜ. ರಾಜ ಎಂಬ ಆ ತಂದೆಯನ್ನು ಸಮರ್ಪಿಸಿಕೊಳ್ಳುತ್ತೇನೆ ರಾಜ. ಮರ್ಸಿನ್ ಕುಟಿನನ್ನ ಸ್ವಾಮಿ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ತಂದೆಯಾದ ಬಾಲರಾಜ್ಗಾಗಿ ಸ್ವಾಮಿ ಪ್ರಾರ್ಥಿಸುತ್ತೇನೆ ರಾಜ. ಸ್ವಾಮಿ ಕರುಣಿಸಿರಿ ರಾಜ. ತಂದೆಯಾದ ಪೀಟರ್ ಡಿಸೋಜನನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ ಒಂದೊಂದು ತಂದೆಯರಿಗಾಗಿ ಪ್ರಾರ್ಥಿಸುವ ಈ ಮಕ್ಕಳ ಪ್ರಾರ್ಥನೆ ಆಲಿಸಿರಿ ರಾಜ. ಪ್ರಾರ್ಥಿಸಿರಿ ರಾಜ. ಸ್ವಾಮಿ ಕರುಣಿಸಿರಿ ರಾಜ. ಆಲ್ಬರ್ಟ್ ಡಿಸೋಜ ಸ್ವಾಮಿ ತನ್ನ ತಂದೆಯಾದ ಆಂಟನಿ ಡಿಸೋಜಗಾಗಿ ಪ್ರಾರ್ಥನಾ ಸಹಾಯ ಕೇಳುತ್ತಾ ಇದ್ದಾರೆ ರಾಜ. ಕರುಣಿಸಿರಿ ರಾಜ. ಚಿಕ್ಕಪ್ಪ ಎಸ್ ರಾಜನ ಮೇಲೆ ಕರುಣೆ ತೋರಿ ಸ್ವಾಮಿ ದೇವ. ಸ್ವಾಮಿ ಒಂದೊಂದು ತಂದೆಯಂದಿರನ್ನ ಈ ಲೋಕದಲ್ಲಿ ಸ್ವಾಮಿ ಇರುವಂತ ತಂದೆಯನ್ನು ಒಪ್ಪಿಸುತ್ತೇನೆ. ಎಸ್ ರಾಜ ತಂದೆಯನ್ನು ಒಪ್ಪಿಸುತ್ತೇನೆ ರಾಜ. ಲೇಟ್ ವಿಕ್ಟರ್ ಲೋವ ತಂದೆಯನ್ನು ಒಪ್ಪಿಸುತ್ತೇನೆ ರಾಜ. ಸ್ವಾಮಿ ಈ ರಾತ್ರಿಯಲ್ಲಿ ಸಹ ಫುಟ್ಪಾತ್ ಅಲ್ಲಿ ಮಲಗಿ ಹೆಂಡತಿಗಾಗಿ ಪರಿಶ್ರಮಿಸುತ್ತಿರುವಂತ ತಂದೆಯರ ಮೇಲೆ ಕರುಣೆ ತೋರಿರಿ ರಾಜ. ಹಣ ಆಸ್ತಿಯನ್ನ ಕಿತ್ತುಕೊಂಡು ಗಂಡನನ್ನ, ತಂದೆಯನ್ನ, ಎತ್ತವರನ್ನ ರಸ್ತೆಗೆ ತಳ್ಳಿರುವಂತಹ ಹಾಗೂ ಅನಾಥ ಆಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ತಳ್ಳಿರುವಂತಹ ಎಲ್ಲ ತಂದೆಯರನ್ನು ಒಪ್ಪಿಸುತ್ತೇನೆ ರಾಜ. ಅವರ ಕಣ್ಣೀರುಗಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಜೋಸೆಫ್ ತಂದೆಯ ಮೇಲೆ ಕರುಣೆ ತೋರಿರಿ ರಾಜ. ಕ್ರಾಸ್ಟಾ ಇಸಿಲ್ವ ಮೇಲೆ ಕರುಣೆ ತೋರಿರಿ ರಾಜ. ಮೇಲೆ ಕರುಣೆ ತೋರಿರಿ ರಾಜ. ವೆಲೇರಿಯನ್ ಫರ್ನಾಂಡಿಸ್ನ ಮೇಲೆ ಕರುಣೆ ತೋರಿರಿ ರಾಜ. ಕ್ರಿಸ್ ರಾಜ್ ತಂದೆಯ ಮೇಲೆ ಕರುಣೆ ತೋರಿರಿ ರಾಜ. ನವೀನ್ ಕುಮಾರ್ ತಂದೆಯ ಮೇಲೆ ಕರುಣೆ ತೋರಿರಿ ರಾಜ. ಯೇಸುವೇ ಎಲ್ಲ ತಂದೆಯಂದಿರ ಮೇಲೆ ಕರುಣೆ ತೋರಿರಿ ರಾಜ. ಯಾರೆಲ್ಲ ತನ್ನ ತಂದೆಯನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತಾ ಇದ್ದಾರೆ, ನಿಮ್ಮ ಶಿಲ್ಬಿಯ ಬುಡಕ್ಕೆ ಸಮರ್ಪಿಸುತ್ತಾ ಇದ್ದಾರೆ, ಆಶೀರ್ವದಿಸಿ ರಾಜ. ಸುಧಾಮೇರಿಯ ತಂದೆ ಸ್ವಾಮಿ ಧರ್ಮೇಶನ ಮೇಲೆ ಕರುಣೆ ತೋರಿರಿ ರಾಜ. ಕರುಣಿಸಿರಿ ರಾಜ. ಯೇಸುವಿಗೆ ಇಂದು ರಸ್ತೆಯಲ್ಲಿ ಬಲಗಿರುವಂತ ನಿರ್ಗತಿಕರ ಆಶ್ರಮದಲ್ಲಿರುವಂತಹ ತಂದೆಯಂದಿರ ಮೇಲೆ ಕರುಣೆ ತೋರಿರಿ ರಾಜ. ಕಿರಣ್ ಕ್ರಿಸ್ ರಾಜ್ ಈ ಮಗನ ಮೇಲೆ ಕರುಣೆ ತೋರಿರಿ ರಾಜ. ಕರುಣಿಸಿರಿ ರಾಜ. ಸ್ವಾಮಿ ಪ್ರಾರ್ಥಿಸಿರಿ ರಾಜ. ಜ್ಞಾನ ಪ್ರಕಾಶ್ ಅವರ ಮೇಲೆ ಕರುಣೆ ತೋರಿರಿ ರಾಜ. ತಂದೆಯಾದ ಜ್ಞಾನ ಪ್ರಕಾಶ್ ಮೇಲೆ, ಸ್ವಾಮಿ ಲಾರೆನ್ಸ್ ನ ಮೇಲೆ ಕರುಣೆ ತೋರಿರಿ ರಾಜ.
ಸ್ವಾಮಿ ಫ್ರಾಂಕಿಯ ತಂದೆಯ ಮೇಲೆ ಕರುಣೆ ತೋರಿರಿ ರಾಜ. ಆ ತಂದೆಯ ಮೇಲೆ ಕರುಣೆ ಆ ಮಗನ ತಂದೆಯ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಬೆರ್ನಾರ್ಡ್ ರೋಡ್ರಿಗಸ್ ಸ್ವಾಮಿ ಈ ಮಗನ ಮೇಲೆ ಮರಣ ಹೊಂದಿದಂತ ಈ ತಂದೆಯ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತವರ ಮೇಲೆ ಚಿಮುಕಿಸಲ್ಪಡಿರಿ ರಾಜ. ಸೇವಿಯರ್ ಸ್ವಾಮಿ ಸೇವೆಯ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಕರುಣಿಸಿರಿ ರಾಜ. ಸ್ವೇ ಕಣ್ಣೀರಿನಿಂದ ಇರುವಂತಹ ಅಂಗವಿಕಲರಾಗಿರುವಂತಹ ತಂದೆಯಂದಿರನ್ನು ಒಪ್ಪಿಸುತ್ತೇನೆ ರಾಜ. ಎದ್ದು ನಡೆಯಲಾಗದಂತಹ ತಂದೆಯಂದಿರನ್ನು ಒಪ್ಪಿಸುತ್ತೇನೆ ರಾಜ. ಊಟ ಮಾಡಲು ಸಹ ಆಗದಿರುವಂತಹ ತಂದೆಯಂದಿರ ಮೇಲೆ ಕರುಣಿಸಿ ರಾಜ. ಎಷ್ಟೋ ಜನ ಮಕ್ಕಳು ತನ್ನ ತಾಯಿಯೊಡನೆ ಸೇರಿ ತಂದೆಯನ್ನು ನಿರಾಕರಿಸಿ ರಸ್ತೆಗೆ ಹಾಕಿದ್ದಾರೆ ರಾಜ. ಹಣಕ್ಕಾಗಿ, ಆಸ್ತಿಗಾಗಿ, ಸ್ವಾಮಿ ಗುಲಾಮಗಿರಿಗಾಗಿ ತಂದೆಯನ್ನ ಸ್ವಾಮಿ ಗಂಡನನ್ನ ರಸ್ತೆಗೆ ಹಾಕಿದ್ದಾರೆ. ಸ್ವಾಮಿ ಅವರ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಅಣ್ಣಯ್ಯಪ್ಪನ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿಯ ತಂದೆಯ ಮೇಲೆ ಕರುಣೆ ತೋರಿರಿ ರಾಜ. ಎಲ್ಲ ಕುಡುಕುತನದಲ್ಲಿ ಇರುವಂತಹ ಎಲ್ಲ ತಂದೆಗಳ ಮೇಲೆ ಕರುಣೆ ತೋರಿರಿ ರಾಜ. ಎಲ್ಲ ವ್ಯಭಿಚಾರ ಶಾಲೆಯಲ್ಲಿ ಬಿದ್ದು ಹೋಗಿರೋ ತಂದೆಗಳ ಮೇಲೆ ಕರುಣೆ ತೋರಿರಿ ರಾಜ. ಎಲ್ಲ ಡ್ರಗ್ಸ್ ಗಳಿಗೆ ಅಡಿಕ್ಟ್ ಆಗಿರೋ ತಂದೆಯ ಮೇಲೆ ಕರುಣೆ ತೋರಿರಿ ರಾಜ. ಹೊಲಸು ಮಾತುಗಳನ್ನು ಮಾತನಾಡುವಂತಹ ತಂದೆಯಂದಿರ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಮೋಸಿನ್ ಕುಟಿನ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಸಲ್ವದರ ಮೇಲೆ ಕರುಣೆ ತೋರಿರಿ ರಾಜ. ಮರಣ ಹೊಂದಿರುವಂತಹ ಸಲ್ವದರ ಅವರ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಈ ಲೋಕದಲ್ಲಿರುವಂತಹ ಎಲ್ಲ ತಂದೆಯಂದಿರ ಮೇಲೆ, ಈ ಲೋಕದಲ್ಲಿ ಜನಿಸಿ ದುಡಿದು ಮರಣ ಹೊಂದಿರುವಂತಹ ಎಲ್ಲ ತಂದೆಯಂದಿರ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಆರಾಧನೆಗೆ ಎಲ್ಲ ತಂದೆಯರನ್ನು ಒಪ್ಪಿಸಿಕೊಡುತ್ತೇವೆ, ಕರುಣಿಸಿರಿ ರಾಜ. ಪ್ರಿಯರೇ, ನಮ್ಮ ಉತ್ತರ ಯೇಸುವೇ ಎಲ್ಲ ತಂದೆ ಮೇಲೆ ಕರುಣೆ ತೋರಿರಿ, ಕರುಣೆ ತೋರಿರಿ. ನಿರಾಶ್ರಿತರಾಗಿರುವಂತವರ ಮೇಲೆ ಯೇಸುವೇ ಎಲ್ಲ ತಂದೆಯಂದಿರ ಮೇಲೆ ಕರುಣೆಯಾಗಿರಿ. ದುಃಖದಲ್ಲಿರುವ ತಂದೆಯರ ಮೇಲೆ ಯೇಸುವೇ ಎಲ್ಲ ತಂದೆಯಂದಿರ ಮೇಲೆ ಕರುಣೆಯಾಗಿರಿ. ಮನಸೋತು ಹೋಗಿರುವ ತಂದೆಯರ ಮೇಲೆ ಯೇಸುವೇ ಎಲ್ಲ ತಂದೆಯರ ಮೇಲೆ ಕರುಣೆಯಾಗಿರಿ. ಕೊರಗಿ ಹೋಗಿರುವ ತಂದೆಯಂದಿರ ಮೇಲೆ ಯೇಸುವೇ ಎಲ್ಲ ತಂದೆಯರ ಮೇಲೆ ಕರುಣೆಯಾಗಿರಿ. ಪಾರ್ಶ್ವವಾಯು ರೋಗ ಪೀಡಿತ ತಂದೆಗಳ ಮೇಲೆ ಯೇಸುವೇ ಎಲ್ಲ ತಂದೆಯಂದಿರ ಮೇಲೆ ಕರುಣೆಯಾಗಿರಿ. ಯೇಸುವೇ ಕುಡುಕತನಕ್ಕೆ ಬಿದ್ದಿರುವ ತಂದೆಯಂದಿರ ಮೇಲೆ ಯೇಸುವೇ ಎಲ್ಲ ತಂದೆಯಂದಿರ ಮೇಲೆ ಕರುಣೆಯಾಗಿರಿ. ಯೇಸುವೇ ಎಲ್ಲ ಕಾರ್ಮಿಕ ತಂದೆಯರ ಮೇಲೆ ಯೇಸುವೇ ಎಲ್ಲ ತಂದೆಯರ ಮೇಲೆ ಕರುಣೆಯಾಗಿರಿ. ಯೇಸುವೇ ಕೆಟ್ಟ ಚಟದಲ್ಲಿರುವ ತಂದೆಯ ಮೇಲೆ ಯೇಸುವೇ ಎಲ್ಲ ತಂದೆಯ ಮೇಲೆ ಕರುಣೆಯಾಗಿರಿ. ಕೆಲಸಕ್ಕಾಗಿ ಪರಿಶ್ರಮಿಸುತ್ತಿರುವ ತಂದೆಯ ಮೇಲೆ ಯೇಸುವೇ ಎಲ್ಲ ತಂದೆಗಳ ಮೇಲೆ ಕರುಣೆಯಾಗಿರಿ. ಯೇಸುವೇ ಮನಸ್ಸೋತು ದುಃಖದಲ್ಲಿರುವ ತಂದೆಯ ಮೇಲೆ ಯೇಸುವೇ ಎಲ್ಲ ತಂದೆಯ ಮೇಲೆ ಕರುಣೆಯಾಗಿರಿ. ಯೇಸುವೇ ಕೂಲಿ ಮಾಡುವ ಎಲ್ಲ ತಂದೆಯರ ಮೇಲೆ ಯೇಸುವೇ ಎಲ್ಲ ತಂದೆಯ ಮೇಲೆ ಕರುಣೆಯಾಗಿರಿ. ಯೇಸುವೇ ಕಣ್ಣೀರಿನಿಂದಿರುವ ಎಲ್ಲ ತಂದೆಯ ಮೇಲೆ ಯೇಸುವೇ ಎಲ್ಲ ತಂದೆಯ ಮೇಲೆ ಕರುಣೆಯಾಗಿರಿ. ನಿರ್ಗತಿಕರಾಗಿರುವ ತಂದೆಯ ಮೇಲೆ ಯೇಸುವೇ ಎಲ್ಲ ತಂದೆಯರ ಮೇಲೆ ಕರುಣೆಯಾಗಿರಿ. ಅಂಗವಿಕಲರಾಗಿರುವ ತಂದೆಯ ಮೇಲೆ ಯೇಸುವೇ ಎಲ್ಲ ತಂದೆಯರ ಮೇಲೆ ಕರುಣೆಯಾಗಿರಿ. ತೆಗಳಲ್ಪಟ್ಟ ತಂದೆಯರ ಮೇಲೆ ಯೇಸುವೇ ಎಲ್ಲ ತಂದೆಯಂದಿರ ಮೇಲೆ ಕರುಣೆಯಾಗಿರಿ. ಯೇಸುವೇ ಅವಮಾನಕ್ಕೆ ಒಳಗಾದ ತಂದೆಯ ಮೇಲೆ ಯೇಸುವೇ ಎಲ್ಲ ತಂದೆಯಂದಿರ ಮೇಲೆ ಕರುಣೆಯಾಗಿರಿ. ಯೇಸುವೇ ಪ್ರೀತಿಗಾಗಿ ಆತುರಿಯುವ ತಂದೆಯ ಮೇಲೆ ಎಲ್ಲಾ ತಂದೆಯಂದಿರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಯೇಸುವೇ ತಡವರಿಸುತ್ತಿರುವ ತಂದೆಯರ ಮೇಲೆ ಯೇಸುವೇ ತಂದೆಯಂದಿರ ಮೇಲೆ ಕರುಣೆ ತೋರಿರಿ ಯೇಸುವೇ. ಯೇಸುವೇ ಕಾರಾಗೃಹದಲ್ಲಿರುವ ತಂದೆಯ ಮೇಲೆ ಯೇಸುವೇ ಎಲ್ಲಾ ತಂದೆಯಂದಿರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಎಲ್ಲ ವಿಧವಾದಂತಹ ಕೇಸ್ಗಳಲ್ಲಿ ಸಿಲುಕಿರುವ ತಂದೆಯರ ಮೇಲೆ ಎಲ್ಲ ತಂದೆಯಂದಿರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಲೋಕದ ಎಲ್ಲ ತಂದೆಯಂದಿರ ಮೇಲೆ ಯೇಸುವೇ ಕರುಣೆ ತೋರಿರಿ ಸ್ವಾಮಿ. ಲೋಕದ ಎಲ್ಲ ತಂದೆಯಂದಿರ ಮೇಲೆ ಯೇಸುವೇ ಕರುಣೆ ತೋರಿರಿ ಸ್ವಾಮಿ. ಏಕದಲ್ಲಿರುವ ಎಲ್ಲ ತಂದೆಯಂದಿರ ಮೇಲೆ ಯೇಸುವೇ ಎಲ್ಲ ತಂದೆಯಂದಿರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಯೇಸುವೇ ಲೋಕದಲ್ಲಿರುವಂತಹ ಎಲ್ಲ ತಂದೆಯಂದಿರ ಮೇಲೆ ಯೇಸುವೇ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಪ್ರಿಯರೇ, ರಾತ್ರಿ ಆರಾಧನೆ ಒಂದು ಸುಂದರವಾದ ಆರಾಧನೆಯಾಗಿದೆ. ಪ್ರಿಯರೇ, ನಾವು ಮಲಗುವುದಕ್ಕೆ ಹೋಗುವುದು ಮುಂಚಿತವಾಗಿಯೇ ಈ ಆರಾಧನೆಯಲ್ಲಿ ಒಂದಾಗಲು ದೇವರು ನಮಗೆ ಕರೆಯನ್ನು ಕೊಟ್ಟಿದ್ದಾರೆ. ಪ್ರಿಯರೇ, ವಿಶ್ವದಲ್ಲಿರುವ ಎಲ್ಲ ತಂದೆಯರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಹಾಗೆ ಈ ದಿನ ನಿಮ್ಮ ತಂದೆಯರಲ್ಲಿ ಪ್ರಿಯರೇ
ಜೀವಂತವಾಗಿರುವುದಾದರೆ ಈ ರಾತ್ರಿ ನಿಮ್ಮ ತಂದೆಯೊಂದರೊಂದಿಗೆ ಮಾತನಾಡಿರಿ. ಒಂದು ಕಾಲ್ ಮಾಡಿ ನಿಮ್ಮ ತಂದೆಯ ಆರೋಗ್ಯವನ್ನ, ಎಷ್ಟು ದೂರದಲ್ಲಿದ್ದರೂ ನಿಮ್ಮ ತಂದೆ ಹೇಗಿದ್ದಾರೆ ಎಂಬುದಾಗಿ ನೋಡಿ. ನಿಮ್ಮ ತಂದೆ ನಿಮ್ಮ ಪ್ರೀತಿಗಾಗಿ ಸರ್ವಸ್ವನ ತ್ಯಾಗ ಮಾಡಿದ ತಂದೆ ಪ್ರಿಯರೇ, ಅವರನ್ನ ಪ್ರೀತಿಸಿ, ಅವರನ್ನ ಕ್ಷಮಿಸಿ, ನಿಮ್ಮ ತಂದೆಯೊಟ್ಟಿಗೆ ಎಂದು ಮಾತನಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಒಂದು ಪಕ್ಷ ನಿಮ್ಮ ತಂದೆ ಈ ಲೋಕದಲ್ಲಿ ಮರಣವನ್ನು ಹೊಂದಿರಬಹುದು. ಆ ತಂದೆಯ ಬಳಿಯೂ ಸಹ ಕಣ್ಣೀರಿನಿಂದ ಕ್ಷಮೆಯಾಚಿಸಿ, ಅಪ್ಪ ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ದೇವರಲ್ಲಿ ಭಿನ್ನಯಿಸಿ. ಪ್ರಿಯರೇ, ಜನ್ಮ ಕೊಟ್ಟ ತಂದೆಯಂದಿರಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ದೆ ಆದರೆ ಆ ತಂದೆಯ ಸನ್ನಿಧಿಯಲ್ಲಿ ನಾವು ಮೊಣಕಾಲೂರಬೇಕು. ಯಾಕೆಂದರೆ ಜನ್ಮ ಕೊಟ್ಟಂತ ತಂದೆ ದೈವ ಸಮಾನ. ದೇವರ ಕೃಪೆಯಿಂದಲೇ ನಾವು ಈ ಲೋಕವನ್ನ ಅಡಿಯಲು ಸಾಧ್ಯವಾಗುತ್ತದೆ. ಪ್ರಿಯರೇ, ಎಲ್ಲ ತಂದೆಯಂದಿರಿಗಾಗಿ ಪ್ರಾರ್ಥಿಸಿ. ಪ್ರಿಯರು ಹೇಳಿಕೊಡುವಂತ ವಿಶ್ವಾಸದಿಂದ ಈ ವಾಗ್ದಾನ ಪ್ರಾರ್ಥನೆಯನ್ನ ಪ್ರಿಯರೇ ನಾವೆಲ್ಲರೂ ಒಂದಾಗಿ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನನ್ನ ಪ್ರಿಯ ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು, ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲಾ ಅಭಿಷಕ್ತರನ್ನು, ಆಳುವವರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್, ಆಮೆನ್, ಆಮೆನ್. ಬೇರೆ ವಿಶ್ವಾಸದಲ್ಲಿ ಪ್ರಭು ಯೇಸು ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು ನಾವು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ, ಸಂತ ಜೋಸೆಫರನ್ನ ನೀವು ಗೌರವಿಸಿದಂತೆ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಪತಿಯನ್ನು ಗೌರವಿಸಿ ಶುಶ್ರೂಷೆ ಮಾಡುವಂತೆ ಅಮ್ಮ ಪ್ರಾರ್ಥಿಸಿ ಎಂದು, ಹಾಗೂ ಪ್ರಭು ಯೇಸು ನಿಮ್ಮನ್ನು ಗೌರವಿಸಿದಂತೆ ಲೋಕದಲ್ಲಿರುವಂತಹ ಪ್ರತಿಯೊಂದು ಮಕ್ಕಳು ತನ್ನ ಎತ್ತ ತಂದೆಯಂದಿರನ್ನ ಪ್ರೀತಿಸುವಂತೆ ಗೌರವಿಸುವಂತೆ ಅಮ್ಮ ಪ್ರಾರ್ಥಿಸಿ ಎಂದು. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲಿ. ಆಮೆನ್. ಅಪ್ಪ ತಂದೆಯೇ, ಈಗ ಸ್ವಾಮಿ, ಈ ದಿನ ಈ ನಮ್ಮ ಇಹಲೋಕದ ಯಾತ್ರೆಯ ಪಯಣ ಕೊನೆಯ ದಿನವಾದರೆ ಸ್ವಾಮಿ, ನಾವು ಈ ಲೋಕದಲ್ಲಿ ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಸಾಮ್ರಾಜ್ಯದಲ್ಲಿ ನಾವು ಒಂದಾಗುವಂತೆ ಮಾಡಿರಿ ರಾಜ. ಒಂದು ಪಕ್ಷ ನಾಳೆ ಈ ನಮ್ಮ ಜೀವನದ ಪಯಣ ಮುಂದುವರಿಯುವುದು ನಿಮ್ಮ ಚಿತ್ತವಾದರೆ ಪ್ರಾಮಾಣಿಕವಾಗಿ ಪರಿಶುದ್ಧತೆಯಿಂದ ನಿಮ್ಮ ಚಿತ್ತಕ್ಕನುಸಾರವಾಗಿ ನಾನು ಜೀವಿಸುವಂತೆ ಮಾಡಿರಿ ಸ್ವಾಮಿ. ನಮ್ಮ ಕುಟುಂಬದಲ್ಲಿರುವಂತಹ ತಂದೆಯರನ್ನ, ನನ್ನ ಎಲ್ಲ ಬಂಧು ಮಿತ್ರಾದಿಗಳ ತಂದೆಯಂದಿರ ನಿಮಗೆ ಒಪ್ಪಿಸಿಕೊಡುತ್ತೇನೆ. ಅವರ ಮೇಲೆ ಕರುಣೆ ತೋರಿ ದಯೆ ತೋರಿ. ವಿಶ್ವದ ಎಲ್ಲ ತಂದೆಯಂದಿರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅಂತೆಯೇ ಈಗ ಸ್ವಾಮಿ, ಈ ದಿನದಲ್ಲಿ ಮೃತ ಹೊಂದಿರುವಂತಹ ಎಲ್ಲರನ್ನು ಒಪ್ಪಿಸಿಕೊಡುತ್ತೇನೆ. ನಮ್ಮ ಕುಟುಂಬದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳನ್ನ, ಅಪಘಾತಗಳಲ್ಲಿ ಮೃತ ಹೊಂದಿರುವಂತಹ ಆತ್ಮಗಳನ್ನ, ಕೊಲೆ ಕೈಯಲ್ಪಟ್ಟಂತಹ ಆತ್ಮಗಳನ್ನ, ಪ್ರಕೃತಿ ವಿಕೋಪದಿಂದ ಮರಣ ಹೊಂದಿದಂತಹ ಆತ್ಮಗಳನ್ನ, ಆತ್ಮಹತ್ಯೆ ಮಾಡಿಕೊಂಡಂತಹ ಆತ್ಮಗಳನ್ನ ಸ್ವಾಮಿ, ನಿಮ್ಮ ಚಿತ್ತಕ್ಕನುಸಾರವಾಗಿ ಮರಣ ಹೊಂದಿದಂತಹ ಎಲ್ಲ ಆತ್ಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಅವರು ಈ ಲೋಕದಲ್ಲಿ ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷದ ಭಾಗ್ಯವನ್ನು ಕರುಣಿಸಿರಿ. ಸರ್ವೇಶ್ವರನ ದೂತರೆ, ನಮಗೆ ಬೆಳಕು ತಂದು ಕಾದು ಸಂರಕ್ಷಿಸಿ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
Praise the Lord. Praise the Lord. ಪ್ರಿಯರೇ, ಶಿಲುಬೆಯ ಆರಾಧನೆಯ ರಾತ್ರಿ ನಾವೆಲ್ಲರೂ ಮಲಗಲು ಹೋಗುತ್ತಾ ಇದ್ದೇವೆ. ಸ್ವಾಮಿ, ಸ್ವಾಮಿ, ನಾವು ನಿಮ್ಮ ತೋಳುಗಳಲ್ಲಿ ಮಲಗಲು ಮಾಡಿ ಸ್ವಾಮಿ. ನಮಗೆ ಒಳ್ಳೆಯ ನಿದ್ರೆಯನ್ನು ಕರುಣಿಸಿರಿ ಸ್ವಾಮಿ. ನನ್ನ ಕುಟುಂಬದಲ್ಲಿ ನಿದ್ರೆಯನ್ನು ಎಲ್ಲರಿಗೂ ನಿದ್ರೆಯನ್ನು ಕರುಣಿಸಿರಿ ಸ್ವಾಮಿ. ನನ್ನ ಕುಟುಂಬದಲ್ಲಿ ರೋಗಾವಸ್ಥೆಯಲ್ಲಿರುವವರೆಲ್ಲರನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಂತ ಎಲ್ಲರನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನಿಮ್ಮ ಪಾದ ಕಮಲಕ್ಕೆ ನಾನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳ ಜೀವನದಲ್ಲಿ ಸ್ವಾಮಿ ಶಾಂತಿಯನ್ನ, ಸಮಾಧಾನವನ್ನು ಕರುಣಿಸಲಿ. ಸೈತಾನನ ಎಲ್ಲ ಬಂಧನಗಳು, ಕಟ್ಟುಗಳು, ಸೈತಾನ ಕೊಡಿದ ತಂತ್ರಗಳು, ಮಾಟ ಮಂತ್ರಗಳು ಯೇಸುವಿನ ನಾಮದಲ್ಲಿ ಶಪಿಸಲ್ಪಡುವಂತೆ ನೀವು ಕಟ್ಟಳೆಯನ್ನು ಕೊಡಿರಿ ರಾಜ. ರೋಗಾವಸ್ಥೆಯಲ್ಲಿ, ಮರಣಾವಸ್ಥೆಯಲ್ಲಿ, ಐಸಿಯಲ್ಲಿ ಸ್ವಾಮಿ, ಐಸಿ ವೆಂಟಿಲೇಟರ್ ಅಲ್ಲಿ ಇರುವಂತಹ ಸ್ವಾಮಿ ಒಂದೊಂದು ರೋಗಿಗಳನ್ನ, ಹಾಗೂ ರಸ್ತೆಯಲ್ಲಿ ಬಿದ್ದುಕೊಂಡಿರುವಂತಹ ಒಂದೊಂದು ರೋಗಿಗಳನ್ನ ಸ್ವಾಮಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ. ಅವರೆಲ್ಲರ ಮೇಲೆ ಕರುಣೆ ತೋರಿರಿ ರಾಜ. ನಿಮ್ಮ ಅನಂತ ಪ್ರೀತಿಯಿಂದ ಅವರನ್ನು ತುಂಬಿರಿ ರಾಜ. ಜೀವದಾಯಕರಾಗಿರುವ ಪ್ರಭು ಯೇಸುವೆ, ಈ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತಹ ಪ್ರತಿಯೊಬ್ಬರು ಯಾರಿಗಾಗಿ ಎಲ್ಲ ಪ್ರಾರ್ಥಿಸುತ್ತಾ ಇದ್ದರು, ತನ್ನ ಮಕ್ಕಳಿಗಾಗಿ, ತಂದೆಗಾಗಿ, ತಾಯಿಗಾಗಿ, ಮಿತ್ರರಿಗಾಗಿ, ಬಂಧುಗಳಿಗಾಗಿ, ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಸ್ವಾಮಿ ಕಿವಿಗೊಟ್ಟು ಕೇಳುತ್ತೀರಿ ಅಂತ ನಾನು ವಿಶ್ವಾಸಿಸುತ್ತೇನೆ ಸ್ವಾಮಿ ದೇವ. ಈ ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ಗಾಗಿ ಸ್ತೋತ್ರ ಸ್ವಾಮಿ ದೇವ. ಎಲ್ಲ ಶುಶ್ರೂಷೆಗಾಗಿ ಸ್ತೋತ್ರ ಸ್ವಾಮಿ ದೇವ. ಶುಶ್ರೂಷೆಗಳಿಗಾಗಿ ಉದಾರತೆಯ ಕರೆಗಳನ್ನು ಚಾಚುವವರಿಗಾಗಿ ಸ್ತೋತ್ರ ರಾಜ. ಎಲ್ಲ ವಿಧದಲ್ಲಿ ಪ್ರಾರ್ಥಿಸುವವರಿಗಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ ರಾಜ. ಈ ಸೇವೆಯನ್ನು ಅಭಿವೃದ್ಧಿ ಪಡಿಸಿರಿ ರಾಜ. ಸ್ವಾಮಿ, ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸಿಕೊಳ್ಳುತ್ತಾ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳನ್ನ ನಿಮ್ಮ ಪರಿಶುದ್ಧ ರಕ್ತದ ಕಡಲಿನಲ್ಲಿ ಮುಳುಗಿಸುತ್ತಾ ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸುಖಕರವಾದ ನಿದ್ರೆ, ಶುಭಕಾಮನೆಗಳು. ಗುಡ್ ನೈಟ್ ಪ್ರಿಯರೇ. ಪ್ರಾರ್ಥಿಸಿ, ದೇವರ ವಾಕ್ಯಕ್ಕೆ ಕಿವಿಗೊಡಿ. ದೇವರು ನಿಮ್ಮೊಡನಿದ್ದಾರೆ. ದೇವರು ಸದಾ ನಿಮ್ಮನ್ನು, ನಿಮ್ಮ ಕುಟುಂಬವನ್ನ, ನಿಮ್ಮ ಆಸ್ತಿಯನ್ನ, ಮನೆ ಮಠವನ್ನ ಆಶೀರ್ವದಿಸಿ ಅಭಿಷೇಕಿಸಿರಿ ಎಂದು ಪ್ರಾರ್ಥಿಸುವ ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಗಾಡ್ ಬ್ಲೆಸ್ ಯು.